ಇನ್ನು ಮುಂದಿನ ರಾಶಿ ವೃಷಭ. ನೋಡಿ, ವೃಷಭಕ್ಕೆ ರಾಶಿಯಲ್ಲಿ ತೃತೀಯಾಧಿಪತಿ ಉಚ್ಚ ಚಂದ್ರ ಇದೆ, ಎಕ್ಸಾಲ್ಟೆಡ್ ಮೂನ್ ಅಂತೀವಿ. ಇದರಿಂದ ಮಕ್ಕಳಿಗೆ ಸಿಬ್ಲಿಂಗ್ಸ್ ಅಂದರೆ ತಮ್ಮ ಅಥವಾ ತಂಗಿ ಲಭ್ಯ ಆಗುತ್ತೆ. ಅಂದರೆ ಈ ರಾಶಿಯ 10 ವರ್ಷದ ಒಳಗಿನ ಮಕ್ಕಳಿಗೆ ಸಹೋದರ ಅಥವಾ ಸಹೋದರಿ ಲಭ್ಯ ಆಗ್ಬೋದು. ಲಾಭಸ್ಥಾನಾಧಿಪತಿ ಗುರು ವಕ್ರನಾಗಿದ್ದರೆ ಹಣಕಾಸಿನ ವಿಷಯಕ್ಕೆ ಅದು ಒಳ್ಳೆಯದೇ. ಹಾಗೆಯೇ ನೌಕರಿ ಅಥವಾ ಉದ್ಯಮದಲ್ಲಿ ಏಳಿಗೆ ಉಂಟಾಗ್ಬೋದು. ಚತುರ್ಥದಲ್ಲಿ ಕೇತು ಇರೋದರಿಂದ ಚತುರ್ಥಕ್ಕೆ ನಾವು ಮಾತೃಸ್ಥಾನ ಅಂತ ಹೇಳ್ತೀವಿ. ತಾಯಿಯ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗೆಯೇ ಚತುರ್ಥಾಧಿಪತಿ ರವಿ ಅಷ್ಟಮದಲ್ಲಿರೋದ್ರಿಂದ ತಂದೆ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಇನ್ನು ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿ ಇರೋದರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಅಂದರೆ ಮನೆಯಲ್ಲಿ ಒಂಥರ ವಾತಾವರಣ ಸ್ವಲ್ಪ ಡಲ್ ಆಗಿರುತ್ತೆ ಅಂತ. ಹಾಗೆಯೇ ರಾಶಿಯಾಧಿಪತಿ ಶುಕ್ರನು ಅಷ್ಟಮದಲ್ಲಿರೋದ್ರಿಂದ ವೃಷಭ ರಾಶಿಯವರ ಆರೋಗ್ಯದಲ್ಲೂ ಕೂಡ ಏರುಪೇರುಗಳು ಉಂಟಾಗ್ಬೋದು. ಸೊ ಮನೆ ಮಂದಿ ಎಲ್ಲ ಜಾಗೃತರಾಗಿರ್ಬೇಕು. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದ್ಸತಿ ನೋಡಿ ಗುಂಪಾಗಿ ಬಂದುಬಿಡುತ್ತಲ್ಲ, ಅಲರ್ಜೀಸ್, ಇನ್ಫೆಕ್ಷನ್ಸ್ ಅಂತ ಆ ರೀತಿಯಲ್ಲಿ. ದ್ವಿತೀಯ ಪಂಚಮಾಧಿಪತಿ ಬುಧ ಅಷ್ಟಮದಲ್ಲಿದ್ದರೆ ಹೂಡಿಕೆಯಲ್ಲಿ ಅಂದರೆ ಇನ್ವೆಸ್ಟ್ಮೆಂಟ್ಸಿಂದ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಶೇರ್ ಮಾರ್ಕೆಟ್ ಎಲ್ಲ ದೂರ ಇಟ್ಟಿರಬೇಕು. ಶೇರ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಬಹಳ ನಷ್ಟಗಳನ್ನ ಎದುರಿಸಬೇಕಾಗ್ಬೋದು. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ರಾಹು ಹೋದರೆ ಉದ್ಯಮಿಗಳಿಗೆ ಒಳ್ಳೆಯದು. ಯಾವ ಉದ್ಯಮಿಗಳಿಗೆ? ಲಿಕ್ಕರ್ ಮರ್ಚೆಂಟ್ಸು, ಹಾರ್ಸ್ ರೇಸಿಂಗು, ಇಂಥವರಿಗೆ. ಕರ್ಮಸ್ಥಾನಾಧಿಪತಿ ಶನಿ ಲಾಭದಲ್ಲಿದ್ದರೆ ನೌಕರಿಯಲ್ಲಿ ಏಳಿಗೆ ಉಂಟಾಗುತ್ತೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ನಷ್ಟಗಳಂತೂ ಅವರೇ ಉಂಟು ಮಾಡ್ಕೊಳ್ತಾರೆ. ಇವಾಗ ಲಾಭದಲ್ಲಿ ಭಾಳ ದುಡ್ಡು ಬರುತ್ತೆ, ಅವರೇನು ಮಾಡ್ತಾರೆ ಅಂದರೆ ನನಗೊಂದು 10 ಲಕ್ಷ ರೂಪಾಯಿ ಬಂದಿದೆ, ಇಲ್ಲಿ 8 ಲಕ್ಷಕ್ಕೆ ಈ ಬಿಸ್ನೆಸ್ಗೆ ಹಾಕ್ಬಿಟ್ರೆ ಜಾಸ್ತಿ ಆಗುತ್ತೆ ಅಂತ ಹಾಕಿ ಆವಾಗ ನಷ್ಟ ಉಂಟಾಗುತ್ತೆ. ಸೊ ಖರ್ಚು ಮಾಡುವಾಗಲೂ ಯೋಚನೆ ಮಾಡಿ ಮಾಡಲೇಬೇಕು. ಇವರ ಪರಿಹಾರ ಏನಂದರೆ ರಾಷ್ಟ್ರಾಧಿಪತಿ ಶುಕ್ರ ಬಹಳ ಬಲಹೀನನಾಗಿದ್ದಾನೆ. ಬಿಲ್ಡಿಂಗ್ ಫೌಂಡೇಶನ್ ವೀಕ್ ಅಂತೀವಲ್ಲ ಆ ರೀತಿಯಲ್ಲಿ. ಹಾಗೆಯೇ ಪಂಚಮಾಧಿಪತಿ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಬುಧನನ್ನು ಬಲಪಡಿಸಬೇಕಾಗತ್ತೆ. 3 ತಿಂಗಳ ಕಾಲ ಮುಂಜಾನೆ ಒಂದು ಶುಕ್ರ ಬೀಜ ಮಂತ್ರವನ್ನು 40 ಬಾರಿ ಉತ್ತರಾಭಿಮುಖ ಇವರು ಜಪಿಸಬೇಕು. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಓಂ ಧ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ. ಮತ್ತೆ ಹೇಳ್ತೀನಿ, ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ. ಹಾಗೆಯೇ 3 ತಿಂಗಳು ಬುಧವಾರಗಳ ಸಂಜೆ ಯಾವುದೇ ರೂಪದ ಮಹಾವಿಷ್ಣು ದೇಗುಲಕ್ಕೆ ಅಂದರೆ ಶ್ರೀರಾಮ, ಕೃಷ್ಣ, ವೆಂಕಟೇಶ್ವರ, ರಂಗನಾಥ ಈ ರೀತಿ ಸ್ವಲ್ಪ ಒಣ ಹೆಸರು ಕಾಳನ್ನು ಅರ್ಪಿಸಿ ಅರ್ಚನೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. 3 ತಿಂಗಳು ಬುಧವಾರಗಳು ಸಂಜೆ ಅದೇ ಹೇಳಿದ್ನಲ್ಲ ಹೆಸರು ಕಾಳಿಂದ ಕೊಡಬೇಕಾಗತ್ತೆ. ದೇಗುಲದಲ್ಲಿ 10 ನಿಮಿಷ ಕುಳಿತು ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿ ಬಂದರೆ ಬಹಳ ಒಳ್ಳೆಯದು. ಅಷ್ಟಾಕ್ಷರ ಮಂತ್ರ ತಮಗೆಲ್ಲ ಗೊತ್ತಿರೋ ಹಾಗೆ ಸಿಂಪಲ್ಲಾಗಿ ಓಂ ನಮೋ ನಾರಾಯಣಾಯ ಅಂತ ಬರುತ್ತೆ. ಈ ಮಂತ್ರ ಭಾಳ ಕಡೆ ತಪ್ಪು ಹೇಳ್ತಾರೆ, ಓಂ ನಮೋ ನಾರಾಯಣಾಯ ನಮಃ ಅಂತಾರೆ, ಅಲ್ಲಿ ನಮಃ ಬರೋದಿಲ್ಲ. ಇಷ್ಟು ವೃಷಭ ರಾಶಿ ಸಂಬಂಧಪಟ್ಟಿದ್ದು. ಮಿಥುನ ರಾಶಿ ನೋಡಿ, ಮಿಥುನಕ್ಕೆ ರಾಶಿಯಲ್ಲಿ ಸಪ್ತಮ ಹಾಗೂ ಕರ್ಮಸ್ಥಾನದ ವಕ್ರ ಗುರು ಒಂದು ರೀತಿಯಲ್ಲಿ ಒಳ್ಳೆಯದೇ, ಒಂದು ರೀತಿಯಲ್ಲಿ ಸ್ವಲ್ಪ ಅಶುಭ ಅಂತ ಹೇಳಬೇಕಾಗತ್ತೆ. ಒಳ್ಳೆಯದೇನೆಂದರೆ ಅವಿವಾಹಿತರಿಗೆ ಕಲ್ಯಾಣ ಯೋಗ ಉಂಟಾಗ್ಬೋದು, ಮದುವೆ ಪ್ರಯತ್ನ ಫಲಿಸುತ್ತೆ, ವೃತ್ತಿಯಲ್ಲಿ ಸ್ವಲ್ಪ ಏಳಿಗೆ ಇರುತ್ತೆ. ಈ ರೀತಿ ಇಲ್ಲಿ ಒಳ್ಳೆಯದು ಹೇಳೋಕೆ ಅದಕ್ಕೆ ಸಂತೋಷ ಪಡಬೇಕಲ್ಲ ಅವರು. ಆದರೆ ಜನ್ಮಗುರು ನರೋ ದುಃಖಂ ಅಂತ ಒಂದು ಸೇಯಿಂಗ್ ಇದೆ. ಅದು ಹೇಳೋ ಹಾಗೆ ಜನ್ಮರಾಶಿ ಗುರು ಗೋಚರಿಸಿದಾಗ ಮನಸ್ಸಿಗೆ ಏನೋ ಒಂಥರ ನೋವು ಉಂಟಾಗುತ್ತೆ. ಯಾತಕ್ಕೆ ಅಂತ ನಮಗೆ ಗೊತ್ತಿಲ್ಲ. ಮಕ್ಕಳ ವಿಷಯದಲ್ಲಿ ಗುರುಗೆ ನಾವು ಸಂತಾನಕಾರಕ ಅಂತ ಹೇಳ್ತೀವಿ. ಸೊ ಮಕ್ಕಳ ವಿಷಯದಲ್ಲಿ ಅಸಮಾಧಾನ ಇರುತ್ತೆ, ಅವರು ಅಸಡ್ಡೆಯಾಗಿ ನಡ್ಕೊಳ್ಳೋದು, ಸ್ವಲ್ಪ ಹುಚ್ಚುಚ್ಚಾಗಾಡೋದು ಈ ರೀತಿಯಲ್ಲಿ. ಆನಂತರ ಕೈಯಲ್ಲಿ ಗುರುವಿಗೆ ನಾವು ಧನಕಾರಕ ಅಂತ ಹೇಳೋದ್ರಿಂದನೂ ದುಡ್ಡು ನಿಲ್ಲಲ್ಲ, ಏನೋ ಖರ್ಚಾಗ್ತಾ ಇರುತ್ತೆ. ತೃತೀಯದಲ್ಲಿ ಕೇತು ಇರೋದ್ರಿಂದ ಒಡ ಹುಟ್ಟಿದವ್ರ ಯೋಗಕ್ಷೇಮಕ್ಕೂ ಯೋಗಕ್ಷೇಮಕ್ಕೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿ ಶುಕ್ರ ಹಾಗೂ ಕುಜನ ಸಂಬಂಧದಿಂದ ಒಳ್ಳೆಯ ಬಾಂಧವ್ಯ ಇರೋ ದಂಪತಿಗಳು ಪರಸ್ಪರ ಸ್ವಲ್ಪ ಅಸಮಾಧಾನಗಳು ವ್ಯಕ್ತಪಡಿಸ್ಕೋಬೋದು. ಅಂದರೆ ಅವರಲ್ಲಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಅಂತ ಆಗ್ಬೋದು. 3ನೇ ವ್ಯಕ್ತಿಯ ಪ್ರವೇಶದಿಂದ ದಂಪತಿಗಳಲ್ಲಿ ಅಪಾರ್ಥಗಳು ಹಾಗೂ ಸಂದೇಹಗಳು ಉಂಟಾಗ್ಬೋದು. 3ನೇ ವ್ಯಕ್ತಿಯ ಪ್ರವೇಶ ಅಂದರೆ ಈ ಕೆಲವು ರಿಲೇಟಿವ್ಸ್ ಇರ್ತಾರೆ, ಅವ್ರು ಅಂದ್ಬಿಟ್ಟು ನಿಮ್ಮ ಯಜಮಾನ ಸೇರಿಲ್ಲ ನೋಡಿ ಅಂತ ಹಿಂಗೆ ಅನ್ನೋದು, ಅದು ಇನ್ನೇನೋ ಹೇಳೋದು. ನಮ್ಮಲ್ಲಿ ಸ್ವಲ್ಪ ಇದೆಲ್ಲ ಜಾಸ್ತಿ ಇರುತ್ತಲ್ಲ, ಈ ಫಿಟ್ಟಿಂಗ್ ಅಂತೀವಿ ನೋಡಿ, ಅದು ಇವರು ಗಮನ ಕೊಡಬಾರ್ದಷ್ಟೇ. ನಡೀತಿರೋ ಡೈವರ್ಸ್ ಕೇಸಸ್ ಇನ್ನೂ ಮುಂದೂಡಿಕೆ ಆಗ್ತಾ ಬರುತ್ತೆ. ಮದುವೆ ಸಮಯದಲ್ಲಿ ಮದುವೆ ಮಂಟಪದಲ್ಲಿ ಏನಾದರೂ ಹುಡುಗನ ಕಡೆಗೆ ಹುಡುಗಿ ಕಡೆಗೆ ಏನಾದರೂ ಅಪಾರ್ಥಗಳು ವ್ಯತ್ಯಾಸಗಳು ಬರುವಂಥ ಸಾಧ್ಯತೆ ಇರುತ್ತೆ. ನೀವು ಮಾಡಿದ ಊಟ ಸರಿಯಾಗಿಲ್ಲ, ಅಡುಗೆ ಸರಿ ಇಲ್ಲ ಅಂತ ಹೀಗೆಲ್ಲ. ಇನ್ನು 9ನೇ ಮನೆ ಅಂದರೆ ಕುಂಭದಲ್ಲಿ ಪಿತೃಸ್ಥಾನದಲ್ಲಿ ರಾಹು ಇರೋದರಿಂದ ವಿದೇಶದಲ್ಲಿ ಕೆಲಸ ಹುಡುಕೋರಿಗೆ
ಒಂಬತ್ತನೇ ಮನೆಗೆ ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಅಂತ ನಾವು ಹೇಳ್ತೀವಿ. ಸ್ವಲ್ಪ ಮಟ್ಟಿಗೆ ಯಶಸ್ಸು, ಆದರೆ ತಂದೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಅಂದರೆ ಗಾಬರಿ ಪಡಬಾರ್ದು. ಏನೋ ಅವ್ರು ಜ್ವರ ಶೀತ ನೆಗಡಿ ಜಾಸ್ತಿ ಬರ್ಬೋದು ಈ ರೀತಿಯಲ್ಲಿ, ಅಥವಾ ಎಡವು ಬೀಳ್ಬೋದು ಈ ರೀತಿ. ಇನ್ನು ಅಷ್ಟಮಾಧಿಪತಿ ಹಾಗೂ ಭಾಗ್ಯಸ್ಥಾನಾಧಿಪತಿ ಶನಿ ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಇರೋದರಿಂದ ಕೆಲಸದಲ್ಲಿ ಸ್ವಲ್ಪ ಏರುಪೇರುಗಳು, ಫ್ಲಕ್ಚುಯೇಷನ್ಸ್ ಅಂತ ಇದ್ದೇ ಇರುತ್ತೆ. ಆದರೆ ಈ ರಾಶಿಯ ಕಾನೂನು ತಜ್ಞರು, ವಕೀಲರು, ನ್ಯಾಯಾಧೀಶರು ಇವರಿಗೆ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಮುಜುಗರ ಕೂಡ ಉಂಟಾಗುತ್ತೆ. ಇನ್ನು 12ನೇ ಮನೆಯಲ್ಲಿ ಧನಸ್ಥಾನಾಧಿಪತಿ ಉಚ್ಚ ಚಂದ್ರನಿಂದ ಮಿಥುನ ರಾಶಿಯವರಿಗೆ ಕನಸಲ್ಲಿ ಬರೀ ದುಡ್ಡು ಖರ್ಚಾಗೋ ಕನಸುಗಳು ಬರ್ತಾನೆ ಇರುತ್ತೆ. ಹಾಗನ್ಬಿಟ್ಟು ಬಹಳ ಕೆಟ್ಟದ್ದ ಅಂತ ಕೆಲವರು ಕೇಳ್ತಾರೆ. ಎಲ್ಲ ಕನಸುಗಳು ನಡೆಯುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಓನ್ಲಿ 30% ಆಫ್ ಡ್ರೀಮ್ಸ್ ಕ್ಯಾನ್ ಹ್ಯಾವ್ ಸಮ್ ಎಫೆಕ್ಟ್ಸ್ ಅಂತ. ಬಟ್ ಇದರ ಏನೋ ಅಜೀರ್ಣ ಆಗಿ ಆ ಥರ ಇವರಿಗೆ ಕನಸುಗಳಾಗ್ತಾ ಇರ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ, ಸದ್ಯಕ್ಕೆ ಮಿಥುನ ರಾಶಿಯವರು ಮೂಲತಃ ಗುರು ಆರಾಧನೆ ಮಾಡಬೇಕಾಗತ್ತೆ. ಇದಕ್ಕೆ ನೀವು ಯಾರು ನಿಮ್ಮ ಗುರುಗಳು ಅಂತ ಭಾವಿಸಿರ್ತೀರೋ ಅಂಥವ್ರಿಗೆ 3 ಗುರುವಾರಗಳು ಸ್ವಲ್ಪ ಹೂವು ಹಣ್ಣು ಅರ್ಪಿಸಿ ಅವ್ರ ಪಾದಕ್ಕೆ ನಮಸ್ಕರಿಸಿ ಅವ್ರ ಆಶೀರ್ವಾದ ಪಡ್ಕೊಂಡ್ರೆ ಈ ದೋಷಗಳು ಸ್ವಲ್ಪ ಕಡಿಮೆ ಸಿಂಪ್ಲೆಸ್ಟ್ ಸೊಲ್ಯೂಷನ್. ಅಷ್ಟು ಸಿಂಪಲ್ ಅದು. ಈ ಒಂದು ಪರಿಹಾರ ಬಹಳ ಪರಿಣಾಮಕಾರಿ. ನಾನು ನೋಡ್ದಂಗೆ ನೋಡಿ, ನಮ್ಮಲ್ಲಿ ಗಾದೆ ಇದೆ, ಹರಿಹರಾದಿಗಳು ಮುನಿದ್ರು ಗುರು ಕಾಯುವನಯ್ಯ ಅಂತ ಹೇಳ್ತಾರೆ. ಹಾಗೆ ಅಂತ ಅದು ಅದ್ಭುತವಾಗಿರೋಂಥ ವಾಕ್ಯ ಅದು. ಹಾಗೆಯೇ ಗುರು ಬೀಜ ಮಂತ್ರ ಅಂತ ಬರುತ್ತೆ. ಅದನ್ನು ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ಉತ್ತರಾಭಿಮುಖ 54 ಬಾರಿ ಜಪಿಸಬೇಕು. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ ಬರುತ್ತೆ. ಇಲ್ಲಿ ಗುರುವೇ ಬರಲ್ಲ, ಗುರವೇ. ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ. ಇಷ್ಟು ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು ಸಿಂಪಲ್ ಸೊಲ್ಯೂಷನ್ನು, ಬಟ್ ಎಫೆಕ್ಟಿವ್ ಮಂತ್ರ ಕೂಡ ಹೇಳ್ಕೊಟ್ಟಿದ್ದೀರಾ ಅಂತ. ಸರಿ ಗುರುಗಳೇ, ಕಟಕ ರಾಶಿಯವ್ರಿಗೆ 2026 ಯಾವ ರೀತಿ ಇರುತ್ತೆ ಅಂತ? ಕೆಲವರು ತಮಾಷೆ ಕೇಳ್ತಾರೆ, ಕಟ್ಕ ಅಂದರೆ ಎಲ್ಲ ಕಟಕಟ ಅಂತ ಆಗ್ತಾ ಇರುತ್ತೆ ಅಂತ. ಅಥವಾ ಕಟಕರ ಅಂತ? ಖಂಡಿತವಾಗಿಲ್ಲ. ಇದು ಆ್ಯಕ್ಚುಲಿ ಕರ್ಕಾಟಕ ಅಂತೀವಿ. ಹೌದು, ಕರ್ಕಾಟ ಅಂದರೆ ಕ್ರ್ಯಾಬ್ ಅಂತ. ರಾಷ್ಟ್ರಾಧಿಪತಿ ಚಂದ್ರ ಲಾಭಸ್ಥಾನದಲ್ಲಿ ಉಚ್ಚನಾಗಿರೋದು ಅದು ಒಳ್ಳೆಯದೇ. ಕಟಕ ರಾಶಿಯವರ ಹಣದ ಸಮಸ್ಯೆಗಳು ಅವ್ರಿಗೆ ಒಂದು ಉತ್ತರ ಅಂತ ಸಿಗುತ್ತೆ. ಧನಾರ್ಜನ ತಕ್ಕ ಮಟ್ಟಕ್ಕಾಗತ್ತೆ. ಆದರೆ ಚಂದ್ರನ ರಾಷ್ಟ್ರಾಧಿಪತಿ ಅಂದರೆ ಶುಕ್ರನಿಗೆ ಬಲ ಇಲ್ಲ. ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿ ಶುಕ್ರ ಷಷ್ಠದಲ್ಲಿ ಅಂದರೆ 6ನೇ ಮನೆಯಲ್ಲಿ ಬಲಹೀನನಾಗಿದ್ದಾನೆ. ಕಟಕ ರಾಶಿಯವರ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಸ್ಮೂತಾಗೆಲ್ಲ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಶುಕ್ರ ವಾಹನಕಾರಕ ಆಗಿದ್ದು, ಹಾಗೆಯೇ ಶತ್ರುಸ್ಥಾನದಲ್ಲಿ ದ್ವಿಸ್ವಭಾವ ರಾಶಿಯಲ್ಲಿರೋದ್ರಿಂದ ನೋಡಿ, 4 ಇರುತ್ತೆ ದ್ವಿಸ್ವಭಾವ ರಾಶಿ: ಮಿಥುನ, ಕನ್ಯಾ, ಧನುಸ್ ಮತ್ತು ಮೀನ. ಅದಕ್ಕೆ ಡಬಲ್ ಬಾಡಿ ಸೈನ್ಸ್ ಅಂತೀವಿ. ಕಟಕ ರಾಶಿಯವರಿಗೆ ದ್ವಿಚಕ್ರ ವಾಹನ ಅಪಘಾತ ಆಗಿ ಬೆನ್ನಿಗೆ ಪೆಟ್ಟಾಗುವ ಸಾಧ್ಯತೆ. ಇಲ್ಲೂ ಕೆಲವರು ಪ್ರಶ್ನೆ ಕೇಳ್ತಾರೆ, ಅದೇನು ಗುರುಗಳು ಹೇಳ್ತಾರೆ ದ್ವಿಚಕ್ರ ವಾಹನ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ. ನಾನು ಏನೇ ಇದ್ದರೂ ಸ್ವಲ್ಪ ರಿಸರ್ಚ್ ಮಾಡೋನು. ನೋಡಿ, ನೀವು ಚೆಕ್ ಮಾಡ್ಕೋಬೋದು ಅವರವರು ಯಾವ ಜಾತಕದಲ್ಲಿ ಶುಕ್ರ ಮತ್ತು ಕುಜ ದ್ವಿಸ್ವಭಾವ ರಾಶಿಗಳಿರ್ತಾರೋ. ಮಿಥುನ, ಕನ್ಯಾ, ಧನುಸ್ಸು, ಮೀನದಲ್ಲಿ 90% ಕೇಸಸಲ್ಲಿ 2 ವೀಲರ್ ಆಕ್ಸಿಡೆಂಟ್ಸ್ ಆಗುತ್ತೆ. ಆ ಅಂತ ನಾನಿಲ್ಲಿ ದ್ವಿಚಕ್ರ ಅಂತ ನಾನು ಅಳವಡಿಸ್ಕೊಳ್ತೀನಿ. ಯಾಕಂದರೆ ಯಾವುದೇ ಪ್ರೆಡಿಕ್ಷನ್ ಕೊಡಬೇಕಾದ್ರೂ ಸ್ವಲ್ಪ ಸ್ಟಡಿ ಮಾಡೇ ಕೊಡೋದು. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟು, ಹಾಗೆಯೇ ಶುಕ್ರ ಮಾತೃಸ್ಥಾನಾಧಿಪತಿ ಆಗಿರೋದ್ರಿಂದ ಮತ್ತು ರವಿ ಪಿತೃಕಾರಕನಾಗಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ, ತಂದೆ ಯೋಗಕ್ಷೇಮಕ್ಕೆ ಅಷ್ಟು ಕ್ಷೇಮಬಲ. ಕ್ಷೇಮಬಲ ಅಂದರೆ ನಾನು ಹೇಳ್ದಲ್ಲ, ಯಾವುದು ತಲೆ ಕೆಡಿಸುವಾಗಿಲ್ಲ. ಜ್ವರ ಬರೋದು ಇಂಥದ್ದೆಲ್ಲ ಸಣ್ಣ ಪುಟ್ಟದ್ದು ಆಗ್ತಾ ಇರ್ಬೋದು. ಬಟ್ ಇಲ್ಲಿ ತಾಯಿ ತಂದೆಗೆ